ಬಾಯಿ ಬಿಟ್ರೆ ಸುಳ್ಳು ಹೇಳುವಂತಹ ಕಿತ್ತೋದ್ ಪಾಕಿಸ್ತಾನದ ನರಿಬುದ್ಧಿ ಮತ್ತೆ ಬಟಾ ಬಯಲಾಗಿದೆ. ಭಾರತದ ನೌಕಾದಳ ಕರಾಚಿಗೆ ಎಂಟ್ರಿ ಆಗ್ತಾ ಇದ್ದಂತೆ ಪಾಕಿಸ್ತಾನ್ ಬೆಚ್ಚಿ ಬಿದ್ದಿದೆ. ರಣಹೇಡಿ ಪಾಕ್ ನೇವಿ ಮಾಡಿದ್ದೇನೋ ಹಾಗಾದ್ರೆ ಎಲ್ಲಿದೆ ನೋಡಿ ಅದರ ಡೀಟೇಲ್ಸ್. ಏಪ್ರಿಲ್ 22ರಂದು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನರ ರಾಕ್ಷಸರು ಹಿಂದೂಗಳ ನೆತ್ತರು ಹರಿಸಿದ್ರು. ಇದಕ್ಕೆ ಪ್ರತಿಕಾರವಾಗಿ ಪಾಪಿ ಪಾಕ್ಗೆ ಭಾರತ ಖಡಕ್ಕಾಗಿಯೇ ಪ್ರತ್ಯುತ್ತರ ಕೊಟ್ಟಿತ್ತು. ಇದಾದ ಬಳಿಕವೂ ಕಿರಿಕ್ ಮಾಡ್ತಿದ್ದ ಪಾಕ್ಗೆ ಭಾರತ ಮತ್ತೊಂದು ಶಾಕ್ ಕೊಟ್ಟಿತ್ತು. ನೌಕಾದಳಕ್ಕೆ ಹೆದರಿ ಶರಣಾದ ಪಾಕಿಸ್ತಾನ, ಪಾಕ್ನ ಮನೋಬಲವನ್ನೇ ಕದಡಿದ ನೇವಿ. ಗಡಿಯಲ್ಲಿ ಕಿರಿಕ್ ಮಾಡೋ ಪಾಕಿಸ್ತಾನ ಅರಬ್ಬಿ ಸಮುದ್ರದಲ್ಲಿ ನಮ್ಮ ನೇವಿ ಎಂಟ್ರಿ ಆಗ್ತಿದ್ದಂತೆ ಬೆಚ್ಚಿ ಬಿದ್ದಿತ್ತು. ಉಗ್ರರ ದಾಳಿಯಾದ 96 ಗಂಟೆಯಲ್ಲೇ ನೌಕಾದಳ ಸನ್ನದ್ದವಾಗಿತ್ತು. ಯುದ್ಧ ನೌಕೆಗಳು ಸನ್ನದ್ದ ಸ್ಥಿತಿಯಲ್ಲಿದ್ವು. ಕರಾಚಿಗೆ ನುಗ್ಗಲು ಇಂಡಿಯನ್ ನೇವಿ ಸಜ್ಜಾಗಿತ್ತು. ಇದು ಗೊತ್ತಾಗ್ತಿದ್ದಂತೆ ಪಾಪಿ ಪಾಕ್ ಪತನಗೊಟ್ಟಿ ಹೋಗಿತ್ತು. And refined tactics and procedures at sea during multiple weapon firings in the Arabian Sea within 96 hours of the terrorist attack. The aim was to revalidate our crew, armament, equipment and platform readiness to deliver various ordnance on selected targets precisely. Thereafter, our forces remained forward deployed in the northern Arabian Sea in a dissuasive and deterrent posture with full readiness and capacity to strike select targets at sea and on land, including Karachi at time of our choosing. ಇನ್ನು ಭಾರತದ ನೇವಿ ಶಕ್ತಿ ಕಂಡು ಕರಾಚಿ ಬಿಟ್ಟು ಹೊರಬರದ ಪಾಕ್ ನೌಕಾದಳ ಆಚೆ ಬರಲಿಲ್ಲ. ತಮ್ಮ ನೆಲೆಗಳಲ್ಲೇ ರಣಹೇಡಿಯಂತೆ ಅಡಗಿ ಕುಳಿತಿತ್ತು. Compelled Pakistani naval and air units to be in a defensive posture, mostly inside harbors or very close to the coast, which we monitored continuously. The Indian Navy maintained seamless maritime domain awareness throughout the duration and was entirely aware of the location and movement of Pakistani units. ಭಾರತೀಯ ನೌಕಾಪಡೆ ಶಕ್ತಿಗೆ ಪಾಕ್ನ ಜಂಘಾ ಬಲವೇ ಹುದುಗಿ ಹೋಗಿತ್ತು. ಕಿತ್ತೋದ್ ಪಾಕಿಸ್ತಾನ ಕ್ಷಣ ಕ್ಷಣಕ್ಕೂ ಭಯದಲ್ಲಿಯೇ ಬದುಕ್ತಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಬಾಯಿ ಬಿಟ್ರೆ ಸುಳ್ಳು ಹೇಳುವಂತಹ ಕಿತ್ತೋದ್ ಪಾಕಿಸ್ತಾನದ ನರಿಬುದ್ಧಿ ಮತ್ತೆ ಬಟಾ ಬಯಲಾಗಿದೆ. ಭಾರತದ ನೌಕಾದಳ ಕರಾಚಿಗೆ ಎಂಟ್ರಿ ಆಗ್ತಾ ಇದ್ದಂತೆ ಪಾಕಿಸ್ತಾನ್ ಬೆಚ್ಚಿ ಬಿದ್ದಿದೆ. ರಣಹೇಡಿ ಪಾಕ್ ನೇವಿ ಮಾಡಿದ್ದೇನೋ ಹಾಗಾದ್ರೆ ಎಲ್ಲಿದೆ ನೋಡಿ ಅದರ ಡೀಟೇಲ್ಸ್. ಏಪ್ರಿಲ್ 22ರಂದು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನರ ರಾಕ್ಷಸರು ಹಿಂದೂಗಳ ನೆತ್ತರು ಹರಿಸಿದ್ರು. ಇದಕ್ಕೆ ಪ್ರತಿಕಾರವಾಗಿ ಪಾಪಿ ಪಾಕ್ಗೆ ಭಾರತ ಖಡಕ್ಕಾಗಿಯೇ ಪ್ರತ್ಯುತ್ತರ ಕೊಟ್ಟಿತ್ತು. ಇದಾದ ಬಳಿಕವೂ ಕಿರಿಕ್ ಮಾಡ್ತಿದ್ದ ಪಾಕ್ಗೆ ಭಾರತ ಮತ್ತೊಂದು ಶಾಕ್ ಕೊಟ್ಟಿತ್ತು. ನೌಕಾದಳಕ್ಕೆ ಹೆದರಿ ಶರಣಾದ ಪಾಕಿಸ್ತಾನ, ಪಾಕ್ನ ಮನೋಬಲವನ್ನೇ ಕದಡಿದ ನೇವಿ. ಗಡಿಯಲ್ಲಿ ಕಿರಿಕ್ ಮಾಡೋ ಪಾಕಿಸ್ತಾನ ಅರಬ್ಬಿ ಸಮುದ್ರದಲ್ಲಿ ನಮ್ಮ ನೇವಿ ಎಂಟ್ರಿ ಆಗ್ತಿದ್ದಂತೆ ಬೆಚ್ಚಿ ಬಿದ್ದಿತ್ತು. ಉಗ್ರರ ದಾಳಿಯಾದ 96 ಗಂಟೆಯಲ್ಲೇ ನೌಕಾದಳ ಸನ್ನದ್ದವಾಗಿತ್ತು. ಯುದ್ಧ ನೌಕೆಗಳು ಸನ್ನದ್ದ ಸ್ಥಿತಿಯಲ್ಲಿದ್ವು. ಕರಾಚಿಗೆ ನುಗ್ಗಲು ಇಂಡಿಯನ್ ನೇವಿ ಸಜ್ಜಾಗಿತ್ತು. ಇದು ಗೊತ್ತಾಗ್ತಿದ್ದಂತೆ ಪಾಪಿ ಪಾಕ್ ಪತನಗೊಟ್ಟಿ ಹೋಗಿತ್ತು. And refined tactics and procedures at sea during multiple weapon firings in the Arabian Sea within 96 hours of the terrorist attack. The aim was to revalidate our crew, armament, equipment and platform readiness to deliver various ordnance on selected targets precisely. Thereafter, our forces remained forward deployed in the northern Arabian Sea in a dissuasive and deterrent posture with full readiness and capacity to strike select targets at sea and on land, including Karachi at time of our choosing. ಇನ್ನು ಭಾರತದ ನೇವಿ ಶಕ್ತಿ ಕಂಡು ಕರಾಚಿ ಬಿಟ್ಟು ಹೊರಬರದ ಪಾಕ್ ನೌಕಾದಳ ಆಚೆ ಬರಲಿಲ್ಲ. ತಮ್ಮ ನೆಲೆಗಳಲ್ಲೇ ರಣಹೇಡಿಯಂತೆ ಅಡಗಿ ಕುಳಿತಿತ್ತು. Compelled Pakistani naval and air units to be in a defensive posture,
mostly inside harbors or very close to the coast, which we monitored continuously. The Indian Navy maintained seamless maritime domain awareness throughout the duration and was entirely aware of the location and movement of Pakistani units. ಭಾರತೀಯ ನೌಕಾಪಡೆ ಶಕ್ತಿಗೆ ಪಾಕ್ನ ಜಂಘಾ ಬಲವೇ ಹುದುಗಿ ಹೋಗಿತ್ತು. ಕಿತ್ತೋದ್ ಪಾಕಿಸ್ತಾನ ಕ್ಷಣ ಕ್ಷಣಕ್ಕೂ ಭಯದಲ್ಲಿಯೇ ಬದುಕುತ್ತಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಬಾಯ್ ಬಿಟ್ರೆ ಸುಳ್ಳು ಹೇಳುವಂತಹ ಕಿತ್ತೋದ್ ಪಾಕಿಸ್ತಾನದ ನರಿಬುದ್ಧಿ ಮತ್ತೆ ಬಟಾ ಬಯಲಾಗಿದೆ. ಭಾರತದ ನೌಕಾದಳ ಕರಾಚಿಗೆ ಎಂಟ್ರಿ ಆಗ್ತಾ ಇದ್ದಂತೆ ಪಾಕಿಸ್ತಾನ್ ಬೆಚ್ಚಿ ಬಿದ್ದಿದೆ. ರಣಹೇಡಿ ಪಾಕ್ ನೇವಿ ಮಾಡಿದ್ದೇನೋ ಹಾಗಾದ್ರೆ ಎಲ್ಲಿದೆ ನೋಡಿ ಅದರ ಡೀಟೇಲ್ಸ್. ಏಪ್ರಿಲ್ 22ರಂದು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನರ ರಾಕ್ಷಸರು ಹಿಂದೂಗಳ ನೆತ್ತರು ಹರಿಸಿದ್ರು. ಇದಕ್ಕೆ ಪ್ರತಿಕಾರವಾಗಿ ಪಾಪಿ ಪಾಕ್ಗೆ ಭಾರತ ಖಡಕ್ಕಾಗಿಯೇ ಪ್ರತ್ಯುತ್ತರ ಕೊಟ್ಟಿತ್ತು. ಇದಾದ ಬಳಿಕವೂ ಕಿರಿಕ್ ಮಾಡ್ತಿದ್ದ ಪಾಕ್ಗೆ ಭಾರತ ಮತ್ತೊಂದು ಶಾಕ್ ಕೊಟ್ಟಿತ್ತು. ನೌಕಾದಳಕ್ಕೆ ಹೆದರಿ ಶರಣಾದ ಪಾಕಿಸ್ತಾನ, ಪಾಕ್ನ ಮನೋಬಲವನ್ನೇ ಕದಡಿದ ನೇವಿ. ಗಡಿಯಲ್ಲಿ ಕಿರಿಕ್ ಮಾಡೋ ಪಾಕಿಸ್ತಾನ ಅರಬ್ಬಿ ಸಮುದ್ರದಲ್ಲಿ ನಮ್ಮ ನೇವಿ ಎಂಟ್ರಿ ಆಗ್ತಿದ್ದಂತೆ ಬೆಚ್ಚಿ ಬಿದ್ದಿತ್ತು. ಉಗ್ರರ ದಾಳಿಯಾದ 96 ಗಂಟೆಯಲ್ಲೇ ನೌಕಾದಳ ಸನ್ನದ್ದವಾಗಿತ್ತು. ಯುದ್ಧ ನೌಕೆಗಳು ಸನ್ನದ್ದ ಸ್ಥಿತಿಯಲ್ಲಿದ್ವು. ಕರಾಚಿಗೆ ನುಗ್ಗಲು ಇಂಡಿಯನ್ ನೇವಿ ಸಜ್ಜಾಗಿತ್ತು. ಇದು ಗೊತ್ತಾಗ್ತಿದ್ದಂತೆ ಪಾಪಿ ಪಾಕ್ ಪತ್ರಗುಟ್ಟಿ ಹೋಗಿತ್ತು. And refined tactics and procedures at sea during multiple weapon firings in the Arabian Sea within 96 hours of the terrorist attack. The aim was to revalidate our crew, armament, equipment, and platform readiness to deliver various ordnance on selected targets precisely. Thereafter, our forces remained forward deployed in the northern Arabian Sea in a dissuasive and deterrent posture with full readiness and capacity to strike select targets at sea and on land, including Karachi at time of our choosing. ಇನ್ನು ಭಾರತದ ನೇವಿ ಶಕ್ತಿ ಕಂಡು ಕರಾಚಿ ಬಿಟ್ಟು ಹೊರಬರದ ಪಾಕ್ ನೌಕಾದಳ ಆಚೆ ಬರಲಿಲ್ಲ. ತಮ್ಮ ನೆಲೆಗಳಲ್ಲೇ ರಣಹೇಡಿಯಂತೆ ಅಡಗಿ ಕುಳಿತಿತ್ತು. Compelled Pakistani naval and air units to be in a defensive posture, mostly inside harbors or very close to the coast, which we monitored continuously. The Indian Navy maintained seamless maritime domain awareness throughout the duration and was entirely aware of the location and movement of Pakistani units. ಭಾರತೀಯ ನೌಕಾಪಡೆ ಶಕ್ತಿಗೆ ಪಾಕ್ನ ಜಂಘಾ ಬಲವೇ ಹುದುಗಿ ಹೋಗಿತ್ತು. ಕಿತ್ತೋದ್ ಪಾಕಿಸ್ತಾನ ಕ್ಷಣ ಕ್ಷಣಕ್ಕೂ ಭಯದಲ್ಲಿಯೇ ಬದುಕುತ್ತಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಬಾಯ್ ಬಿಟ್ರೆ ಸುಳ್ಳು ಹೇಳುವಂತಹ ಕಿತ್ತೋದ್ ಪಾಕಿಸ್ತಾನದ ನರಿಬುದ್ಧಿ ಮತ್ತೆ ಬಟಾ ಬಯಲಾಗಿದೆ. ಭಾರತದ ನೌಕಾದಳ ಕರಾಚಿಗೆ ಎಂಟ್ರಿ ಆಗ್ತಾ ಇದ್ದಂತೆ ಪಾಕಿಸ್ತಾನ್ ಬೆಚ್ಚಿ ಬಿದ್ದಿದೆ. ರಣಹೇಡಿ ಪಾಕ್ ನೇವಿ ಮಾಡಿದ್ದೇನೋ ಹಾಗಾದ್ರೆ ಎಲ್ಲಿದೆ ನೋಡಿ ಅದರ ಡೀಟೇಲ್ಸ್. ಏಪ್ರಿಲ್ 22ರಂದು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನರ ರಾಕ್ಷಸರು ಹಿಂದೂಗಳ ನೆತ್ತರು ಹರಿಸಿದ್ರು. ಇದಕ್ಕೆ ಪ್ರತಿಕಾರವಾಗಿ ಪಾಪಿ ಪಾಕ್ಗೆ ಭಾರತ ಖಡಕ್ಕಾಗಿಯೇ ಪ್ರತ್ಯುತ್ತರ ಕೊಟ್ಟಿತ್ತು. ಇದಾದ ಬಳಿಕವೂ ಕಿರಿಕ್ ಮಾಡ್ತಿದ್ದ ಪಾಕ್ಗೆ ಭಾರತ ಮತ್ತೊಂದು ಶಾಕ್ ಕೊಟ್ಟಿತ್ತು. ನೌಕಾದಳಕ್ಕೆ ಹೆದರಿ ಶರಣಾದ ಪಾಕಿಸ್ತಾನ, ಪಾಕ್ನ ಮನೋಬಲವನ್ನೇ ಕದಡಿದ ನೇವಿ. ಗಡಿಯಲ್ಲಿ ಕಿರಿಕ್ ಮಾಡೋ ಪಾಕಿಸ್ತಾನ ಅರಬ್ಬಿ ಸಮುದ್ರದಲ್ಲಿ ನಮ್ಮ ನೇವಿ ಎಂಟ್ರಿ ಆಗ್ತಿದ್ದಂತೆ ಬೆಚ್ಚಿ ಬಿದ್ದಿತ್ತು. ಉಗ್ರರ ದಾಳಿಯಾದ 96 ಗಂಟೆಯಲ್ಲೇ ನೌಕಾದಳ ಸನ್ನದ್ದವಾಗಿತ್ತು. ಯುದ್ಧ ನೌಕೆಗಳು ಸನ್ನದ್ದ ಸ್ಥಿತಿಯಲ್ಲಿದ್ವು. ಕರಾಚಿಗೆ ನುಗ್ಗಲು ಇಂಡಿಯನ್ ನೇವಿ ಸಜ್ಜಾಗಿತ್ತು. ಇದು ಗೊತ್ತಾಗ್ತಿದ್ದಂತೆ ಪಾಪಿ ಪಾಕ್ ಪತ್ರಗುಟ್ಟಿ ಹೋಗಿತ್ತು. And refined tactics and procedures at sea during multiple weapon firings in the Arabian Sea within 96 hours of the terrorist attack. The aim was to revalidate our crew, armament, equipment, and platform readiness to deliver various ordnance on selected targets precisely. Thereafter, our forces remained
forward deployed in the Northern Arabian Sea in a dissuasive and deterrent posture with full readiness and capacity to strike select targets at sea and on land, including Karachi at time of our choosing. ಇನ್ನು ಭಾರತದ ನೇವಿ ಶಕ್ತಿ ಕಂಡು ಕರಾಚಿ ಬಿಟ್ಟು ಹೊರಬರದ ಪಾಕ್ ನೌಕಾದಳ ಆಚೆ ಬರಲಿಲ್ಲ. ತಮ್ಮ ನೆಲೆಗಳಲ್ಲೇ ರಣಹೇಡಿಯಂತೆ ಅಡಗಿ ಕುಳಿತಿತ್ತು. Compelled Pakistani naval and air units to be in a defensive posture, mostly inside harbors or very close to the coast, which we monitored continuously. The Indian Navy maintained seamless maritime domain awareness throughout the duration and was entirely aware of the location and movement of Pakistani units. ಭಾರತೀಯ ನೌಕಾಪಡೆ ಶಕ್ತಿಗೆ ಪಾಕ್ನ ಜಂಘಾ ಬಲವೇ ಹುದುಗಿ ಹೋಗಿತ್ತು. ಕಿತ್ತೋದ್ ಪಾಕಿಸ್ತಾನ ಕ್ಷಣ ಕ್ಷಣಕ್ಕೂ ಭಯದಲ್ಲಿಯೇ ಬದುಕ್ತಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.